ಇನ್ನು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಕಾದಿದ್ಯಾ ಬಿಗ್ ಶಾಕ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಇಡಿ ರೇಡ್ ವಿಚಾರಕ್ಕೆ ಹ್ಯಾರಿಸ್ಗೆ ಈ ಒಂದು ಮಂತ್ರಿಗಿರಿ ತಪ್ಪುತ್ತಾ? ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಬಿಗ್ ಶಾಕ್. ಇಡಿ ರೇಡ್ ವಿಚಾರಕ್ಕೆ ಹ್ಯಾರಿಸ್ಗೆ ತಪ್ಪುತ್ತಾ ಮಂತ್ರಿಗಿರಿ? ಪುತ್ರನ ಕಾರಣದಿಂದಲೇ ಸಚಿವ ಸ್ಥಾನ ಮಿಸ್ ಆಗುತ್ತಾ? ಹಾಗಾದ್ರೆ ನಲಪಾಡ್ ಬ್ರದರ್ಸ್ ಮನೆ ಮೇಲೆ ದಾಳಿ ಮಾಡಿರುವ ಇಡಿ ಬಿಟ್ಕಾಯಿನ್ ಪ್ರಕರಣದ ಕಾರಣಕ್ಕೆ ಇಡಿಯಿಂದ ರೇಡ್ ಮಾಡಲಾಗಿತ್ತು. ಪದೇ ಪದೇ ಎಡವಟ್ಟು ಮಾಡ್ಕೊಳ್ತಾ ಇರುವಂತಹ ನಲಪಾಡ್ ಅವರು ಈ ಹಿಂದೆ ಹಲ್ಲೆ ಮಾಡಿ ಜೈಲಿಗೆ ಹೋಗಿದ್ರು. ನಲಪಾಡ್ ಅವರು ಶ್ರೀಕಿ ಜೊತೆ ಬಿಟ್ಕಾಯಿನ್ ಕೇಸ್ನಲ್ಲೂ ಕೂಡ ಭಾಗಿ ಆರೋಪ ಇದೆ. ಇದೀಗ ಸಂಪುಟ ಪುನರಚನೆಯ ಚರ್ಚೆ ಒಂದ್ ಕಡೆ ಜೋರಾಗಿ ನಡೀತಾ ಇದೆ. ಪಂಚರಾಜ್ಯಗಳ ಚುನಾವಣೆ ನಂತರ ಪುನರಚನೆ ಅಂತ ಕೂಡ ಹೇಳಲಾಗ್ತಿದೆ. 4 ಬಾರಿ ಶಾಸಕರಾಗಿ ಹ್ಯಾರಿಸ್ ಅವರು ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಬಿಡಿ ಅಧ್ಯಕ್ಷರು ಆಗಿರುವಂತಹ ಶಾಂತಿನಗರ ಶಾಸಕರು ಹಿರಿತನದ ಆಧಾರದ ಮೇಲೆ ಬಾಗಿಲಿಗೆ ಬಂದಿರುವಂತಹ ಚಾನ್ಸ್ ಮಿಸ್ ಆಗುತ್ತಾ? ಆದ್ರೆ ಪುತ್ರರ ಕಾರಣಕ್ಕೆ ಅವಕಾಶ ಮಿಸ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಅವರು 4 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಆದ್ರೆ ಪುತ್ರರ ಕಾರಣಕ್ಕೆ ಈ ಒಂದು ಅವಕಾಶ ಮಿಸ್ ಆಗೋ ಚಾನ್ಸಸ್ ಕೂಡ ಇದೆ. ಯಾಕೆಂತಂದ್ರೆ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ರೇಡ್ ಕೂಡ ಮಾಡಿದ್ರು. ನಲಪಾಡ್ ಬ್ರದರ್ಸ್ ಮನೆ ಮೇಲೆ ಇಡಿ ದಾಳಿ ಕೂಡ ಮಾಡಿತ್ತು. ಕೆಲವೊಂದಿಷ್ಟು ಮಹತ್ವದ ದಾಖಲೆಯನ್ನು ಕೂಡ ವಶಪಡಿಸಿಕೊಂಡಿತ್ತು. ಮಾರುತಿ, ಮುಖ್ಯವಾಗಿ ಆಲ್ರೆಡಿ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಹ್ಯಾರಿಸ್ ಅವರ ಹಿರಿತನ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಜೊತೆಗೆ 4 ಬಾರಿ ಶಾಸಕರಾಗಿದ್ದಾರೆ. ಆದ್ರೆ ಪುತ್ರನ ಕಾರಣದಿಂದ ಈ ಒಂದು ಸಚಿವ ಸ್ಥಾನ ಸಿಗೋದು ಬಹಳ ಕಷ್ಟ ಆಗುತ್ತಾ ಅಂತ. ಈಗಾಗಲೇ 4 ಬಾರಿ ಶಾಸಕರಾಗಿರುವಂತಹ ಹ್ಯಾರಿಸ್ ಅವರಿಗೆ ಈಗ ಈ ಬಾರಿ ಸಚಿವ ಸಂಪುಟ ಪುನರಚನೆ ಆದ್ರೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇರುವಂತದ್ದು. ಅದರಿಂದಾಗಿ ಅವರು ಕೂಡ ಸಾಕಷ್ಟು ಲೆಕ್ಕಾಚಾರ, ಅಂದ್ರೆ ಈ ಹಿಂದೆ ಸಚಿವ ಸಂಪುಟ ಆದಾಗಲೇ ಅವ್ರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಕೆಲವೊಂದು ಆಧಾರದ ಮೇಲೆ ಯಾವುದೇ ಸಚಿವ ಸಂಪುಟ ಅವರಿಗೆ ಸಿಕ್ಕಿರ್ಲಿಲ್ಲ. ಅಂದ್ರೆ ಸಾಕಷ್ಟು ಮುಸ್ಲಿಮರಿಗೆ ಆ ಬಾರಿ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಅದರಿಂದ ಅವರಿಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಕೆಲವೊಂದು ಮುಸ್ಲಿಂ ಸಚಿವರನ್ನ ಕೈಬಿಟ್ಟು ಅವ್ರಿಗೆ ಕಡೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಲೆಕ್ಕಾಚಾರಗಳು ಆರಂಭ ಆಗಿದ್ರು. ಆದ್ರೆ ಈಗ ತಮ್ಮ ಪುತ್ರರ ಮೇಲೆ ಅಂದ್ರೆ ನಲ್ಪಾಡು ಮತ್ತು ಅವರ ತಮ್ಮನ ಮೇಲೆ ಇವತ್ತು ಇಡಿ ರೈಡ್, ನಿನ್ನೆ ಏನು ಮನೆ ಇಡಿ ರೈಡ್ ಆಗಿತ್ತು, ಅದು ಒಂದ್ ರೀತಿಯಾದ ಸಚಿವ ಸ್ಥಾನ ಕೈತಪ್ಪುತ್ತ ಎಂಬ ಲೆಕ್ಕಾಚಾರ ಕೂಡ ಈಗ ಕಾಂಗ್ರೆಸ್ ನಲ್ಲಿ ಆರಂಭ ಆಗಿರೋದು. ಯಾಕೆಂದ್ರೆ ಈ ಹಿಂದೆನೂ ಕೂಡ ವಿದ್ವತ್ ಎಂಬ ವ್ಯಕ್ತಿಯನ್ನ ಒಡೆದು ಜೈನಲ್ಲಿ ಜೈಪಾರ ಆಗಿದ್ರು ನಲ್ಪಾಡು. ಆಗಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೆ ಅಂದ್ರೆ MLA ಪುತ್ರನ ಕಾರಣಕ್ಕೋಸ್ಕರ ಯಾರು ಬೇಕಾದ್ರೂ ಹೊಡಿಬಹುದು ಎಂಬ ಲೆಕ್ಕಾಚಾರವೂ ಕೂಡ ಆರಂಭ ಆಗಿತ್ತು. ಅದರಿಂದಾಗಿ ಈ ಬಾರಿ ಆದ್ರೂ ಕೂಡ ಒಂದು ರೀತಿಯಾದಂತಹ ಲೆಕ್ಕಾಚಾರ ಮತ್ತು ಅವರು ಕೂಡ DK ಪರವಾಗಿದ್ದಂತ ನಾಯಕರು ಅವರು ಕೂಡ ಈ ಬಾರಿ ಸಚಿವ ಸ್ಥಾನ ಸಂಪುಟದಲ್ಲಿ ಒಂದು ಅವಕಾಶ ಸಿಗುತ್ತೆ ಎಂಬ ಕೂಡ ಲೆಕ್ಕಾಚಾರಗಳು ಇದ್ವು. ಆದ್ರೆ ಇವತ್ತು ಅಂದ್ರೆ 2 ದಿನಗಳ ಹಿಂದೆ ನಡೆದಂತಹ ಇಡಿ ರೈಡ್ ಏನಿದೆ ಇದು ಎಲ್ಲವಕ್ಕೂ ಬ್ರೇಕ್ ಆಗ್ತಾ, ಅಂದ್ರೆ ಈ ಎಲ್ಲ ಆಧಾರದ ಮೇಲೆ ಅವ್ರಿಗೂ ಕೂಡ ಸಚಿವ ಸ್ಥಾನ ತಪ್ಪು ಹೋಗುತ್ತಾ ಎಂಬುದು ಕೂಡ ಈಗ ಚರ್ಚೆ ಆಗ್ತಾ ಇರೋದು. ಒಂದು ವೇಳೆ ಈ ಸಚಿವ ಸ್ಥಾನ ತಪ್ಪಿದ್ದಾದ್ರೆ ಅದಕ್ಕೆ ನೇರವಾಗಿ ನಲ್ಪಾಡ್ ಅವರೇ ಕಾರಣ ಆಗ್ತಾರೆ ಎಂಬುದು ಈಗ ಚರ್ಚೆಯಲ್ಲಿ ಇರುವಂತದ್ದು ಸಾಹಿತ್ಯ. ಮಾರುತಿ, ಈಗ ಒಂದು ವೇಳೆ ಏನಾದ್ರೂ ಇದೇ ರೀಸನ್ ಇಂದ ಸಚಿವ ಸ್ಥಾನ ಏನಾದ್ರೂ ಕೈ ತಪ್ಪಿದ್ರೆ ಆಗ ಮತ್ತೆ ಏನಾದ್ರೂ ಹೋಗಿ ಹೈಕಮಾಂಡ್ ನ ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಚಾನ್ಸಸ್ ಏನಾದ್ರೂ ಇದೆಯಾ, ಅಥವಾ ಮನವೊಲಿಕೆಗೆ ಏನಾದ್ರೂ ಪ್ರಯತ್ನ ಮಾಡೋ ಚಾನ್ಸಸ್ ಇದೆಯಾ? ಸಾಹಿತ್ಯ, ಹೌದು. ಈಗಾಗಲೇ DK ಪರವಾಗಿರೋದು, DK ಅವರು ಕೂಡ ಹ್ಯಾರಿಸ್ ಪರವಾಗಿ ಬ್ಯಾಟ್ ಬಿಡುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಅವರು ನೇರವಾಗಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಶಾಂತಿನಗರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಾಕಷ್ಟು ಹಿರಿತನವನ್ನ ಹೊಂದಿದ್ದಾರೆ. ಮತ್ತೆ ಅದೇ ರೀತಿಯಾದ ಬಿಡಿಯ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿರುವಂತದ್ದು. ಅಂದ್ರೆ ಈಗಲೂ ಕೂಡ ಬಿಡಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತದ್ದು. ಅದರಿಂದಾಗಿ ಇದು ಸಾಕಷ್ಟು ಕುತೂಹಲ ಮೂಡಿಸಿರೋದು. ಯಾವ ರೀತಿ ಅವರ ನಿರ್ಧಾರ ಮಾಡ್ತಾರೆ, ಒಂದ್ ವೇಳೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡ್ತಾರಾ ಇಲ್ಲ, ನಲ್ಪಾಡ್ ಅವರ ಈ ರಾಜಕೀಯ ಆಗಿರ್ಬೋದು ಮತ್ತು ಈ ರೀತಿಯಾದ ಆರೋಪಗಳನ್ನ ಕೇಳಿ ಏನಾದ್ರೂ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ತಪ್ಪುತ್ತಾ ಎಂಬುದು ಕೂಡ ಕಾದು ನೋಡ್ಬೇಕು. ಒಟ್ಟಿನಲ್ಲಿ ಒಂದು ವೇಳೆ ಕೈ ತಪ್ಪಿದೆ ಆದ್ರೆ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.